ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಭಯಾನಕ ಕತೆ ನಿಮಗಾಗಿ ಇಲ್ಲಿದೆ. ಮಧ್ಯರಾತ್ರಿ ನಂತರ ಕೆಲವು ಜಾಗಗಳಿಗೆ ಹೋಗಬಾರದು, ಏಕೆಂದರೆ ಒಳಗೆ ಹೋದವರು ಎಲ್ಲರೂ ಹಿಂತಿರುಗುವುದಿಲ್ಲ. ತುಮಕೂರಿನ ಹತ್ತಿರ ನಡೆದ ಒಂದು ನೈಜ ಘಟನೆ. ಒಂದು ಹಳೆ ಪ್ರೈವೇಟ್ ಹಾಸ್ಪಿಟಲ್ ಇತ್ತು. ಹಾಸ್ಪಿಟಲ್ಗೆ 2 ಫ್ಲೋರ್ ಮಾತ್ರ ಇದ್ದವು. ಆದರೆ ಎಲ್ಲರೂ ಗುಪ್ತವಾಗಿ ಮಾತನಾಡುತ್ತಿದ್ದ ಒಂದು ವಿಷಯ ಕೂಡ ಇತ್ತು. 3ನೇ ಫ್ಲೋರ್ ಲಿಫ್ಟ್ನಲ್ಲಿ 1 ಮತ್ತು 2ನೇ ಬಟನ್ ಮಾತ್ರ ಕೆಲಸ ಮಾಡುತ್ತಿತ್ತು. ಆದರೆ ಸಮ್ಟೈಮ್ಸ್ ನೈಟ್ 3:03ಕ್ಕೆ ಲಿಫ್ಟ್ ಸ್ವತಃ ಮೇಲಕ್ಕೆ ತಾನಾಗೇ ಹೋಗುತ್ತಿತ್ತು. ಒಂದು ದಿನ ಆ ಹಾಸ್ಪಿಟಲ್ಗೆ ಮೀರಾ ಎಂಬ ಹೊಸ ನರ್ಸ್ ಬಂದಳು. ನರ್ಸ್ ಅವತ್ತು ಡ್ಯೂಟಿಯಲ್ಲಿ ಇದ್ದಳು. ಆಕೆ ಹೊಸಬಳು. ಆದರೆ ಹಠಾತ್ ಆಗಿ ಲಿಫ್ಟ್ನ ಬಾಗಿಲು ಸ್ವತಃ ತೆರೆಯಿತು. ಅವಳು ಏನು ಎಂದು ಒಳಗೆ ನೋಡಿದಳು. ಡಿಸ್ಪ್ಲೇಯಲ್ಲಿ ಕಾಣಿಸಿಕೊಂಡ ಸಂಖ್ಯೆ 3ನೇ ಮಹಡಿಯಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ 3ನೇ ಮಹಡಿ ಇರಲೇ ಇಲ್ಲ. ಅಚಾನಕ್ಕಾಗಿ ಲೈಟ್ಗಳು ಮಿಂಚಲು ಶುರು ಮಾಡಿತು. ತಣ್ಣನೆಯ ಗಾಳಿ ಬೀಸಿತು. ಲಿಫ್ಟ್ನ ಒಳಗಿನಿಂದ ನಿಧಾನವಾಗಿ ಶಬ್ದ ಕೇಳಿಸಿತು. ನನ್ನನ್ನು ಉಳಿಸಿ ಎಂದು ಕೇಳಿಸಿತು. ಮೀರಾ ಭಯದಿಂದಲೇ ಲಿಫ್ಟ್ನ ಒಳಗೆ ಹೋದಳು. ಲಿಫ್ಟ್ ಡೋರ್ ಕ್ಲೋಸ್ ಆಯಿತು. ಲಿಫ್ಟ್ 3rd ಫ್ಲೋರ್ಗೆ ಹೋಗಿ ಡೋರ್ ಓಪನ್ ಆಯಿತು. ಒಂದು ಉದ್ದವಾದ ಕತ್ತಲು ದಾರಿ. ಹಳೆಯ ಹಾಸಿಗೆಗಳು, ಗೋಡೆಗಳಲ್ಲಿ ಹಳೆಯ ಬ್ಲಡ್ ಮಾರ್ಕ್ಸ್. ಕೊನೆಯ ಕೊಠಡಿ 307 ಎಂದು ಇತ್ತು. ನರ್ಸ್ ನಿಧಾನವಾಗಿ ಒಳಗೆ ಹೋದಳು. ಹಾಸಿಗೆಯ ಮೇಲೆ ಒಬ್ಬ ರೋಗಿ ಮಲಗಿದ್ದ. ಮುಖಕ್ಕೆ ಚದರ ಮುಚ್ಚಿತ್ತು. ನೀವು ಯಾರು ಎಂದು ಕೇಳಿದಾಗ ರೋಗಿ ನಿಧಾನವಾಗಿ ಮುಖದ ಚದರ ತೆಗೆದನು. ಅದು ಮೀರಾದ ಮುಖವೇ ಆಗಿತ್ತು. ಬಿಳಿ ಕಣ್ಣುಗಳು, ವಿಕೃತ ನಗು. ಲೈಟ್ ಆಫ್ ಆಗುತ್ತಿತ್ತು. ಮುಂದಿನ ಬೆಳಿಗ್ಗೆ ಮೀರಾ ಲಿಫ್ಟ್ ಒಳಗೆ ಪ್ರಜ್ಞೆ ತಪ್ಪಿ ಪತ್ತೆಯಾದಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಯಾನಕ ಕತೆ ಮತ್ತೆ ಭೇಟಿಯಾಗೋಣ. ಇದು ಪಾರ್ಟ್ 2, 3 ಕೂಡ ಇದೆ. ನಿಮಗೆ ಬೇಕೆಂದರೆ ಕಮೆಂಟ್ ಮಾಡಿ.